ಹಾಯ್ ಚಾಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಮೊದಲಿಗೆ ಮಾರ್ಕೆಟ್ ರಿವ್ಯೂ ಮಾಡೋಣ. ಸೊ ಬೇಸಿಕಲಿ ನಿಫ್ಟಿ ನೋಡ್ಬೋದು ಈಗ ಕ್ಲಿಯರ್ ಅಪ್ ಟ್ರೆಂಡ್ ಆಗಿದೆ. ಇದೊಂದು ಅರ್ಲಿ ಟ್ರೆಂಡ್ ಅಂತ ಹೇಳ್ಬೋದು. ಯಾಕಂದರೆ ನಿಫ್ಟಿ ಈಗ ಅಬೋ ಮೂವಿಂಗ್ ಆವ್ರೇಜ್ ಟ್ರೇಡ್ ಆಗ್ತಾ ಇದೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಗ್ಯಾಪ್ ಅಪ್ ಆಗಿ ಸಸ್ಟೈನ್ ಆಗ್ತಾ ಇದೆ. ಸೊ ಏನೇನು ನ್ಯೂಸ್ ಇತ್ತು US ಇಂಡಿಯಾ ಟ್ರೇಡ್ ಡೀಲ್ಸ್ ಎವ್ರಿಥಿಂಗ್ ಈಗ ಸಾರ್ಟ್ ಔಟ್ ಆಗಿದೆ ಅನ್ಸ್ಕೊತೀನಿ. ಬಿಕಾಸ್ ಪ್ರೈಸ್ ಆ್ಯಕ್ಷನ್ ಅದೇ ಹೇಳ್ತಿದೆ ಈಗ. ಸೊ ಆ್ಯಸ್ ಲಾಂಗ್ ಆಸ್ ನಿಫ್ಟಿ ಅಬೌಟ್ 25,700 ಮಾರ್ಕೆಟ್ ಇಸ್ ವೆರಿ ಬುಲ್ಲಿಶ್ ಅಂತ ಹೇಳ್ಬೋದು ನಿಫ್ಟಿ ಲೆವೆಲ್ಸಲ್ಲಿ. ಸೊ ನೆಕ್ಸ್ಟ್ ಮಿಡ್ ಕ್ಯಾಪ್ ನೋಡಿದ್ರೆ ಮಿಡ್ ಕ್ಯಾಪ್ ಕಂಪ್ಲೀಟಾಗಿ ಬುಲ್ಲಿಶ್ ಆಗಿದೆ. ಸ್ಪೆಷಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪೇರ್ ಟು ನಿಫ್ಟಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ನಾನು ಎಸ್ಪೆಷಲಿ ಮಿಡ್ ಕ್ಯಾಪ್ಸಲ್ಲಿ ಈ ಲೆವೆಲ್ ನೋಡ್ತಾ ಇದ್ದೀನಿ. 59,700 ಅಬೋ ಇರೋವರೆಗೂ ಮಿಡ್ ಕ್ಯಾಪ್ ಕಂಪ್ಲೀಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇಲ್ಲಿಂದ ಒಂದು ಸೈಡ್ ವೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಿಡ್ ಕ್ಯಾಪಲ್ಲಿ. ಸೊ ನೀವು ಬೇಕಾದ್ರೆ ಟ್ರೆಂಡ್ ನೋಡ್ಬೋದು. ಈಗ ಅಬೋ ಮೂವಿಂಗ್ ಆವ್ರೇಜ್ ಇರೋದ್ರಿಂದ ಡೆಫಿನೆಟ್ಲಿ ಸ್ಟ್ರಾಂಗ್ ಆಗಿದೆ. ಸೊ ಈವನ್ ಸ್ಮಾಲ್ ಕ್ಯಾಪ್ ಕೂಡ ಅಷ್ಟೇ. ನೀವು ಆ್ಯಕ್ಚುಲಿ ನೀವು ಒಂದು ಲಾಸ್ಟ್ ಫ್ಯೂ ವೀಕ್ಸ್ ಬ್ಯಾಕ್ ವೀಡಿಯೋಸ್ ನೋಡ್ಬೋದು. ಸ್ಮಾಲ್ ಕ್ಯಾಪ್ ತುಂಬ ವೀಕ್ ಆಗಿತ್ತು. ಯಾವಾಗ ಈ ಥರ ಲೋವರ್ ಲೋ ಮತ್ತು ಹೈಯರ್ ಲೋ ಫಾರ್ಮ್ ಆಗ್ತಾಯಿತ್ತು. ಡೆಫಿನೆಟ್ಲಿ ಕಂಪೇರ್ ಟು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ತುಂಬ ವೀಕ್ ಆಗೇ ಇತ್ತು. ಸೊ ಈಗೇನಾಗಿದೆ ಒಂದು ಒಳ್ಳೆ ಬಾಟಮ್ ಪ್ರೊಸೆಸ್ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಮಾಲ್ ಕ್ಯಾಪಲ್ಲಿ. ಬಿಕಾಸ್ ನೋಡ್ಬೋದು ಈ ಕ್ರೂಷಿಯಲ್ ಲೆವೆಲ್ ಏನಿತ್ತು 16,900 ಅಬೋವ್ ಮೇಲೇ ಈಗ ಸ್ಮಾಲ್ ಕ್ಯಾಪ್ ಇದೆ. ಸೊ ಡೆಫಿನೆಟ್ಲಿ ನಾನು ಇಲ್ಲಿಂದ ಸ್ಮಾಲ್ ಕ್ಯಾಪ್ ನಿಫ್ಟಿಗಿಂತ ಔಟ್ ಪರ್ಫಾರ್ಮ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವೀಕ್ಲಿ ಕೂಡ ನೋಡ್ಬೋದು ನೀವು ಸ್ಮಾಲ್ ಕ್ಯಾಪ್ ಇಲ್ಲಿಂದ ಒಂದು ಒಳ್ಳೆ ಸಪೋರ್ಟ್ ತೊಗೊಂಡು ಡೆಫಿನೆಟ್ಲಿ ಅಟ್ಲೀಸ್ಟ್ 18,000 ಲೆವೆಲ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಂಪೇರ್ ಟು ನಿಫ್ಟಿ ಡೆಫಿನೆಟ್ಲಿ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ಟ್ರಾಂಗ್ ಆಗಿದೆ. ಸೊ ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಆಬ್ವಿಯಸ್ ನಿಫ್ಟಿಗಿಂತ ತುಂಬ ಸ್ಟ್ರಾಂಗ್ ಆಗಿತ್ತು ಮುಂಚೆಯಿಂದ ಕೂಡ. ಈಗಲೂ ಕೂಡ ಏನಿಗೆ ಗ್ಯಾಪ್ ಅಪ್ ಆಗಿದೆ, ಇದು ಸಸ್ಟೈನ್ ಆಗಿದೆ. ಸೊ ಅದರಿಂದ ನಾನು ಬ್ಯಾಂಕ್ ನಿಫ್ಟಿ ಲೆವೆಲ್ ಒಂದು 2 to 3 days ಒಂದು ಅಟ್ಲೀಸ್ಟ್ ಒಂದು ಸೈಡ್ ಡೇಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಒಳ್ಳೆ ಮೊಮೆಂಟಮ್ ಡೆಫಿನೆಟ್ಲಿ ನೋಡ್ಬೋದು. ಸೊ ಈಗ ಸ್ಟಾಕ್ಸ್ ನೋಡೋಣ ಅಥವಾ ಇಂಡೆಕ್ಸ್ ನೋಡೋಣ. ಸೊ ನಾನು ಮುಂಚೆನೇ ಹೇಳಿದಾಗೆ ಈಗ PSU ಬ್ಯಾಂಕು, ಮೆಟಲ್ಸು ಮತ್ತು ಆಟೋ ಒಂದು ಯೂಟರ್ನ್ ತೊಗೊತಾ ಇದೆ. ಸೊ ಆಟೋ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ಬೇಕಾದ್ರೆ PSU ಬ್ಯಾಂಕ್ ಸೆಕ್ಟರ್ ನೋಡ್ಬೋದು. PSU ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಮುಂಚೆನೇ ಸ್ಟ್ರಾಂಗ್ ಆಗಿದೆ, ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ನಮ್ಗೆ ಯಾವುದೋ ಸ್ಟಾಕ್ಸಲ್ಲಿ ಎಂಟ್ರಿ ಆಗೋಗ್ತಾ ಇಲ್ಲ. ಯಾಕಂದರೆ ಎಲ್ಲ ತುಂಬ ಎಕ್ಸ್ಟೆಂಡ್ ಆಗಿರೋದ್ರಿಂದ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಓಪನ್ ಪೊಸಿಷನ್ಸ್ ಕೂಡ. ಸೊ ಇದು ಇಂಡೆಕ್ಸ್ ವೈಸ್. ಸೊ ಡಿಫೆನ್ಸ್ ಕೂಡ ಬೌನ್ಸ್ ಕೂಡ ಬಂದಿದೆ. ಬಟ್ ಡಿಫೆನ್ಸ್ ಬೌನ್ಸ್ ಆಗಿರೋದು ಅಷ್ಟೇ. ಸೊ ನೋಡೋಣ ಯಾವ ಥರ ಸಸ್ಟೈನ್ ಆಗುತ್ತೆ ಬೌನ್ಸ್ ಅಂತ. ಮೆಟಲ್ ಕೂಡ ಮುಂಚೆನೇ ಸ್ಟ್ರಾಂಗ್ ಆಗೇ ಇದೆ. ಸೊ ನಾನು ಆಟೋದಲ್ಲಿ ಆ್ಯಕ್ಚುಲಿ ಒಂದು ಒಳ್ಳೆ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ರಿಸಲ್ಟ್ಸ್ ಕೂಡ ಬಂದಿದೆ. ಆಟೋ ಸ್ಟಾಕ್ಸ್ ತುಂಬ ಸ್ಟಾಕ್ಸ್ದು ಅಂದರೆ ಪ್ರಾಕ್ಸಿ ಪ್ಲೇಯರ್ಸ್ದು. ನೀವು STS ನೋಡ್ಬೋದು ಅಥವಾ ಲುಮೆಕ್ಸ್ ವಂಡರ್ಫುಲ್ ರಿಸಲ್ಟ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಆಟೋದಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗೆ ರ್ಯಾಲಿ ಬಂದಿತ್ತು. ಸೊ ಸಿಮ್ಲರ್ಲಿ ಒಂದು ರ್ಯಾಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿಂದ ಅಂದ್ಕೊಂಡಿದ್ದೀನಿ. ಪ್ಲಸ್ ಸ್ಟಾಕ್ಸ್ ಸ್ಕ್ಯಾನಿಂಗ್ ಕೂಡ ಅದೇ ಹೇಳ್ತಾ ಇದೆ ನನಗೆ. ಇನ್ಫ್ಯಾಕ್ಟ್ ನನ್ನ ಕೆಲವೊಂದು ಓಪನ್ ಪೊಸಿಷನ್ಸ್ ಇದೆ. STS ನಾನು ನಿನ್ನೆ ಎಂಟ್ರಿ ಆದೆ 1820ಗೆ. ಸೊ ನೋಡೋಣ, ಇದು ಆಲ್ಮೋಸ್ಟ್ 5% ಸ್ಟಾಪ್ ಲಾಸ್ ನನ್ನ ಟ್ರೇಡ್ ಇದು. ಸೊ ಪ್ರಾಬ್ಲಿ ಒಂದು 0.5 ರಿಸ್ಕ್ ಇದೆ. ಸೊ ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ STSಯಿಂದ. AU ಬ್ಯಾಂಕ್ ಕೂಡ ನಂದು ಹಾಗೇ ಇದೆ. ಸೊ ಎಕ್ಸಿಟ್ ನಂದು ತುಂಬ ದೂರ ಇದೆ. ಆಲ್ಮೋಸ್ಟ್ 4% ಸ್ಟಾಪ್ ಲಾಸ್ ಅಂತ ಹೇಳ್ಬೋದು. 3.3% ಇದೆ. ಸೊ ನೋಡೋಣ, ಇದು ಕೂಡ ನಾಟ್ ಶೋರ್ ನೋಡೋಣ. ಸೊ ಇದು ಕೂಡ ಓಪನ್ ಪೊಸಿಷನ್ ಇದೆ. ಇನ್ ಪೆಟ್ರೋದಲ್ಲಿ ಆ್ಯಕ್ಚುಲಿ ನಾನು ಎಕ್ಸಿಟ್ ಆದೆ ಇವತ್ತು ಹಿಂದೂಸ್ತಾನ್ ಪೆಟ್ರೋದಲ್ಲಿ. ಬಿಕಾಸ್ ನಾನು ತೊಗೊಂಡು ತುಂಬ ದಿನ ಆಗಿತ್ತು, ಯಾವುದೋ ಮೂಮೆಂಟಮ್ ಇರಲಿಲ್ಲ. ಪ್ಲಸ್ ನಾನು ಬೇರೆದಕ್ಕೆ ತೊಗೊಬೇಕಾಗಿತ್ತು. ಸೊ ವಾರ್ ಎನರ್ಜಿಗೆ ನಾನು ಶಿಫ್ಟ್ ಆದೆ. ಸೊ ಜಸ್ಟ್ ಅಮೌಂಟ್ ಇಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿಲ್ಲ ಆ್ಯಕ್ಚುಲಿ, ಅದು ಡಿಲೀಟ್ ಆಗೋಗಿದೆ ಅನಿಸುತ್ತೆ. ಸೊ ವಾರ್ ಎನರ್ಜಿಸಲ್ಲಿ ತೊಗೊಂಡೆ. ಏನಿಗೆ ಗ್ಯಾಪ್ ಅಪ್ ನೋಡ್ಬೋದು ನೀವು, ಒಂದೊಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಸೊ ಅದರಿಂದ ಗ್ಯಾಪ್ ಅಪ್ ಆಗಿ ಸಸ್ಟೈನ್ ಕೂಡ ಆಗಿದೆ. ಮತ್ತು ವೆರಿ ಇಂಪಾರ್ಟೆಂಟ್ ಅಂದರೆ ನಂಗೆ ತುಂಬ ಟೈಟ್ ಸ್ಟಾಪ್ ಲಾಸ್ ಇತ್ತು 3.82%. ಅದರಿಂದ ನಾನು 0.25% ತೊಗೊಂಡಿದ್ದೀನಿ. ಇಲ್ಲಿಂದ ಏನಾದರೂ ಸ್ವಲ್ಪ ದಿನ ಸೈಡ್ ವೈಸ್ ಆಗಿ ಮತ್ತೆ ಏನಾದರೂ ಈ ಲೆವೆಲ್ ಬ್ರೇಕ್ಔಟ್ ಅಂತ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಇದನ್ನೊಂದು ಓಪನ್ ಪೊಸಿಷನ್ಸ್. ಸೊ ನಂದೇನು ಓಪನ್ ಪೊಸಿಷನ್ಸ್ ಇದೆ ಇದು ಇಂಡಿಯನ್ ಮಾರ್ಕೆಟಲ್ಲಿ ಆಯಿತು. ಇನ್ನು US ಮಾರ್ಕೆಟ್ ಬರೋದಾದರೆ ನಂದು ಆ್ಯಕ್ಚುಲಿ POW ನೀನು ತುಂಬ ದಿನ ನೋಡ್ಬೋದು. ನಾನು ಹಿಂದಿನ ಎಂಟ್ರಿ ಇತ್ತು. ಇದು ಆಲ್ಮೋಸ್ಟ್ 34% ಗೇನಲ್ಲಿ ಪಾರ್ಷಿಯಲ್ ಎಕ್ಸಿಟ್ ಆಗಿದ್ದೀನಿ. ರೆಸ್ಟ್ ನಾನು ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ತೀನಿ. ಈಟಲ್ಲಿ ಕೂಡ ನನ್ನ ಪೊಸಿಷನ್ ಇದೆ. ಬಟ್ ಪೋಲ್ ತೋರಿಸ್ತದೆ, ಈಟಾಗಿ ತೋರಿಸ್ತಾ ಇಲ್ಲ. ಓಕೆ ಫೈನ್. ಸೊ ಈಟಲ್ಲಿ ಕೂಡ ಪೊಸಿಷನ್ ಇದೆ ನಂದು. ಆ್ಯಕ್ಚುಲಿ ನಿನ್ನೆ ಎಂಟ್ರಿ ಅದೇ ನಾನು. JK Tyre ನಾನು ಆ್ಯಕ್ಚುಲಿ ಸ್ಮಾಲ್ ಅಕೌಂಟಲ್ಲಿದೆ ಇದು. ನಾನಿದು ಆ್ಯಕ್ಚುಲಿ ಫಂಡಮೆಂಟಲ್ ರೀಸನ್ ಕೂಡ ಇದೆ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾವತ್ತಾದರೂ. ಸೊ ಇದನ್ನೊಂದು ಓಪನ್ ಪೊಸಿಷನ್ಸ್. ಸೊ ನೋಡಿ, ಅದನ್ನು ರಿಸ್ಕ್ ಫ್ರೀ ಆದರೆ ಮಾತ್ರ ಆ್ಯಡ್ ಮಾಡ್ತೀನಿ ಇಂಡಿಯನ್ ಮಾರ್ಕೆಟಲ್ಲಿ. US ಮಾರ್ಕೆಟ್ ಡೆಫಿನೆಟ್ಲಿ ನಾನು ಆ್ಯಡ್ ಮಾಡ್ತೀನಿ. ಸೊ ಕೆಲವೊಂದು ಬಯಬಲ್ ಲಿಸ್ಟ್ ಇದೆ US ಮಾರ್ಕೆಟಲ್ಲಿ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. ಅಟ್ಲೀಸ್ಟ್ ನೆಕ್ಸ್ಟ್ ಸೆಷನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. US ಮಾರ್ಕೆಟ್ ಕೂಡ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ US ಮಾರ್ಕೆಟ್ ಆ್ಯಕ್ಚುಲಿ ಒಳ್ಳೆ ಬುಲ್ ರನ್ ಆಗಿದೆ. ಸೊ ಅದಕ್ಕೋಸ್ಕರ
ಇಂಡಿಯನ್ ಮಾರ್ಕೆಟ್ ವೀಕ್ ಇತ್ತು. ಸೊ ಆಬ್ವಿಯಸ್ಲಿ ಆಸ್ ಎ ಟ್ರೇಡರ್ ನಾವು ಮಾಡಲೇಬೇಕು. ಆ್ಯಂಕ್ಸೆನ್ ಕೂಡ ಒಳ್ಳೆ ಟ್ರೆಂಡಿಂಗ್ ಆಗಿರೋದ್ರಿಂದ ನಾನು ಆ್ಯಂಕ್ಸೆಲ್ ಕೂಡ ಮಾಡ್ತಾಯಿದ್ದೀನಿ, ಜಪಾನಲ್ಲಿ ಕೂಡ ಟ್ರೇಡ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ. ಸೊ ಇದು ಓವರ್ ಆಲ್ ಪಿಕ್ಚರ್ ತುಂಬ ಸ್ಟ್ರಾಂಗ್ ಆಗಿದೆ ಮಾರ್ಕೆಟು ಡೆಫಿನೆಟ್ಲಿ. ಓಕೆ, ನಾವು ಆ್ಯಕ್ಚುಲಿ ಒಂದು ನೋಡೋಣ ಲಿಸ್ಟ್ ಆಫ್ ಬಯಬಲ್ ಸೆಟಪ್ಸ್. ಓಕೆ, ನಾನು ಇನ್ನೂ ಸ್ಕ್ಯಾನಿಂಗ್ ಮಾಡಿಲ್ಲ ಇವತ್ತು. ಸೊ ನೋಡೋಣ, ಸ್ಕ್ಯಾನ್ಸ್ ಮಾಡಿಲ್ಲ ಇವತ್ತು, ಸೊ ಅದರಿಂದ ಯಾವುದೇ ನನ್ನ ಸೆಟಪ್ಸ್ ಇಲ್ಲ ಇದರಲ್ಲಿ. ನೋಡೋಣ. ಸೊ ಇದೊಂದು ಒಳ್ಳೆ ಮಾರ್ಕೆಟ್ ಅಂತ ಹೇಳ್ಬೋದು ಟ್ರೇಡ್ ಮಾಡೋಕ್ಕೆ, ಬಟ್ ಬಿ ಕೇರ್ಫುಲ್. ಒಂದು ರಿಸ್ಕ್ ಸ್ವಲ್ಪ ತೊಗೊಳ್ಳಿ, ನೋಡಿ ಯಾವ ಥರ ಅಂತ. ಒಂದು 0.25% ಸ್ಟಾರ್ಟ್ ಮಾಡಿ, ಏನಾದರೂ ಅದರಿಂದ ಪ್ರಾಫಿಟ್ ಬರ್ತದೆ ಅಂದರೆ ಮಾತ್ರ ಬಿಗ್ ರಿಸ್ಕ್ ತೊಗೊಳ್ಳಿ. 0.5% ಅಲ್ಲ, ಇಲ್ಲಾಂದರೆ ತೊಗೊಂಬಿಡಿ. ಬಿಕಾಸ್ ನನಗೂ ಅದೇ ಪ್ರಾಬ್ಲಮ್ ಆಯಿತು ಇವತ್ತು. ಇನ್ಫ್ಯಾಕ್ಟ್ ನಂದು ಇನ್ಪೆಟ್ರೋ ಯಾವ ನಾನು ಎಕ್ಸಿಟ್ ಅದೇ, ಡೆಫಿನೆಟ್ಲಿ ನಂದು STSಲ್ಲೂ ಇನ್ನೂ ಪ್ರಾಫಿಟ್ ಇಲ್ಲ, AU ಬ್ಯಾಂಕಲ್ಲೂ ಪ್ರಾಫಿಟ್ ಇಲ್ಲ. ಸೊ ನಾನು ಯಾವ ಬೇಸ್ ಮೇಲೆ ನಾನು ವಾರ್ ಎನರ್ಜಿ ತೊಗೊಂಡ್ಲಿ, ಅದಕ್ಕೋಸ್ಕರ ಆ ಇಟ್ಸ್ ಅನ್ನೋದು ಏನಿರುತ್ತೆ ಟ್ರೇಡರ್ಸ್ಗೆ, ಅದಕ್ಕೋಸ್ಕರ ನಾನು ಕಮ್ಮಿ 0.25 ರಿಸ್ಕ್ ತೊಗೊಂಡೆ ಇವತ್ತು ವಾರ್ ಎನರ್ಜೀಸಲ್ಲಿ. ನೋಡೋಣ, ಇದರ STS ಅಥವಾ AU ಬ್ಯಾಂಕ್ ಏನಾದರೂ ರಿಸ್ಕ್ ಫ್ರೀ ಆದರೆ ಮಾತ್ರ ನಾನು ಪೊಸಿಷನ್ಸ್ ನ್ಯೂ ಟ್ರೇಡ್ ತೊಗೊತೀನಿ. ಇಲ್ಲಾಂದರೆ ನಾಳೆ ನಿಫ್ಟಿ ಅಪ್ಪರ್ ಸರ್ಕ್ಯೂಟ್ ಆದರೂ ನಾನು ತೊಗೊಳಕ್ಕೆ ಹೋಗಲ್ಲ. ಸೊ ನನ್ನ ರಿಸ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡಿಂಗ್ ಇದರಲ್ಲಿ. ಸೊ ಅದಕ್ಕೋಸ್ಕರ. ಸೊ ಥ್ಯಾಂಕ್ ಯು ವೆರಿ ಮಚ್.